ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಈ ಬಾದುಷಾ, ಜಿಲೇಬಿ ಮತ್ತು ಈ ಥರ ಬಾದಾಮ್ ಪುರಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸ್ವೀಟಲ್ಲಿ ನನಗೆ ತುಂಬ ಇಷ್ಟ ಆಯಿತು ತಿನ್ನಬೇಕು ಅಂತ, ಅದಕ್ಕೆ ಮಾಡ್ಕೊಂಡಿದ್ದೆ. ಅದಕ್ಕೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಇದನ್ನು ಹಬ್ಬಗಳಲ್ಲೂ ಕೂಡ ಮಾಡ್ಕೋಬೋದು ಮತ್ತು ಮದುವೆ ಮನೆಗಳಲ್ಲೂ ಕೂಡ ಈ ಥರ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಮಾಡೋದು ಹೇಗೆ ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಇದಕ್ಕೆ ಏನೇನು ಬೇಕು ಅಂತ ಎಲ್ಲನೂ ಕೂಡ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು, ಅಷ್ಟು ರಸಭರಿತವಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಒಂದು ಬಾಟ್ಲು ತಗೊಂಡಿದ್ದೀನಿ, ಒಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ನಾನು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದೇ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಟೇಬಲ್ ಸಾಲ್ಟು, ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಆರೆಂಜ್ ಮತ್ತು ಪೈನಾಪಲ್ ಕಲರ್, ಫುಡ್ ಕಲರ್ ಹಾಕೋಬೋದು. ಆದರೆ ಫುಡ್ ಕಲರು ಅಷ್ಟು ಒಳ್ಳೆಯದಲ್ಲ, ಅದಕ್ಕೋಸ್ಕರ ನಾನು ಅಡುಗೆಗೆ ಬಳಸುವಂಥ ಅರಿಶಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ತುಪ್ಪನ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಕಾಯಿಸ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ಮೈದಾ ಹಿಟ್ಟು ಒಳಗಡೆ ಹಾಕ್ಬಿಟ್ಟು ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ನಾವು ಕೈಲಿ ಹಿಂಗೆ ಇದು ಮಾಡಿದಾಗ ಈ ಥರ ಬರಬೇಕು, ಆವಾಗ ಪರ್ಫೆಕ್ಟಾಗಿ ಬಾದಾಮಿ ಪುರಿ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಬೇಕು ಅಂದರೆ ಇದಕ್ಕೆ ಮೊಸರು, ಇಲ್ಲಾಂದರೆ ಹಾಲು, ಈ ಥರ ತಣ್ಣಗಿರೋ ಹಾಲಲ್ಲಿ ಮತ್ತು ಮೊಸರಲ್ಲಿ ನೀವು ಕಲಿಸ್ಕೋಬೋದು. ಮೊಸರು ಮತ್ತು ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೇಲಿ ಹಾಲು ಮತ್ತು ಮೊಸರು ಎರಡೂ ಕೂಡ ಖಾಲಿಯಾಗಿಬಿಟ್ಟಿತ್ತು. ಅದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನೀವು ಹಾಲು ಮೊಸರಲ್ಲೇ ಕಲಿಸ್ಬೇಕು ಅಂತ ಏನಿಲ್ಲ, ನೀವು ಬೇಕು ಅಂದರೆ ನೀರಲ್ಲೂ ಕೂಡ ಮಾಡ್ಕೋಬೋದು. ಮತ್ತು ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಬಾದಾಮಿ ಇರುತ್ತೆ ಅಲ್ವಾ, ಅದನ್ನು ನೆನೆಸ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿಕೊಂಡು ಅದರಲ್ಲೂ ಕೂಡ ಕಲಿಸ್ಕೊಳ್ತಾರೆ. ಅದಕ್ಕೆ ಅದನ್ನ ಬಾದಾಮಿ ಪುರಿ ಅಂತ ಹೇಳ್ತಾರೆ. ನಾವು ಬಾದಾಮಿ ಪುರಿಗೆ ಬಾದಾಮಿನೇ ಹಾಕ್ಕೊಂಡು ಮಾಡ್ಕೋಬೇಕು ಅಂತ ಏನೂ ಇಲ್ಲ. ನೀರು ಹಾಕ್ಕೊಂಡು ಕೂಡ ಕಲಿಸ್ಕೊಂಡು ಮಾಡ್ಕೋಬೋದು, ಮತ್ತು ತುಪ್ಪ ಮತ್ತು ಹಾಲು ಕೂಡ ಕಲಿಸ್ಕೊಂಡು ಮಾಡ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದಿಸಿ ಕಲಿಸ್ಕೊಳ್ತೀವೋ ಅಷ್ಟು ಪರ್ಫೆಕ್ಟಾಗಿ ಬಾದಾಮಿ ಪುರಿ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಒಂದು ಪ್ಲೇಟ್ ಹಾಕಿ ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಇವಾಗ ಬಾದಾಮಿ ಪುರಿಗೆ ಸಕ್ಕರೆ ಪಾಕ ಮಾಡ್ಕೋಬೇಕಲ್ವ, ಅದಕ್ಕೆ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3-4 ಏಲಕ್ಕಿನ ಚೆನ್ನಾಗಿ ಜಜ್ಜಿಬಿಟ್ಟು ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೀವು ಇಲ್ಲಿಗೂ ಕೂಡ ಫುಡ್ ಕಲರ್ ಆ್ಯಡ್ ಮಾಡ್ಕೋಬೋದು. ಕಲಸೋಕ್ಕೆ ಹಾಕ್ಕೊಳ್ಳಿಲ್ಲ ಅಂದರೆ ಸಕ್ಕರೆ ಪಾಕದೊಳಕ್ಕೆ ಫುಡ್ ಕಲರ್ ಹಾಕೋಬೋದು. ಮತ್ತು ಈ ಕಡೆ ಸಕ್ಕರೆ ಪಾಕ ಚೆನ್ನಾಗಿ ಕುದೀತಾ ಇದೆ. ಅದು ಸಕ್ಕರೆ ಪಾಕ ಒಂದೆಳೆ ಪಾಕನಾರು ಬರ್ಬೋದು, ಇಲ್ಲಾಂದರೆ ಈ ಥರ ಅಂಟು ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಈ ಥರ ಆದರೆ ಪರ್ಫೆಕ್ಟಾಗಿ ಬಾದಾಮಿ ಪುರಿ ಚೆನ್ನಾಗಾಗುತ್ತೆ. ಇವಾಗ ಪಾಕ ಕೂಡ ರೆಡಿ ಆಯಿತು. ಅದನ್ನು ಒಂದು ಪ್ಲೇಟ್ ಹಾಕಿ ಮುಚ್ಚಿ ಸೈಡಲ್ಲಿ ಇಡ್ತಾ ಇದ್ದೀನಿ. ಅದು ಪಾಕ ಆರೋಕ್ಕೆ ಬಿಡಬಾರ್ದು, ಸ್ವಲ್ಪ ಬಿಸಿಯಾಗೇ ಇರಬೇಕು. ಮತ್ತು ಈ ಕಡೆ ಹಿಟ್ಟು ಕೂಡ ಚೆನ್ನಾಗಿ ಇದಾಗಿದೆ. ಇವಾಗ ನಾನು ಒಂದು ಚಪಾತಿ ಮಣೆ ತಗೊಂಡು ಅದನ್ನು ನಾವು ಪೂರಿನ ಯಾವ ಥರ ಪೂರಿ ಸೈಜ್ ಯಾವ ಥರ ಒತ್ತೀವೋ ಆ ಥರ ಪೂರಿ ಥರ ಒತ್ಕೊಂಡು ಕ್ಲೀನಾಗಿ ಅದನ್ನು ಒತ್ಕೊಂಡು ನಾನು ಮಡಚ್ತಾ ಇದ್ದೀನಿ ಅಲ್ವಾ, ಆ ಥರ ಆ ಕಡೆ ಈ ಕಡೆ 2 ಕಡೆ ಕೂಡ ಮಡಚ್ಕೊಂಡು ಸೈಡಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಬಿಟ್ಟು ಟ್ರಯಾಂಗಲ್ ಶೇಪು ಈ ಥರ ಒತ್ಕೋಬೇಕು. ಕೆಳಗಡೆ ಒತ್ತಕ್ಕೆ ಹೋಗಬಾರ್ದು, ಈ ಥರ ಗ್ಯಾಪ್ ಇರಬೇಕು, ಕೆಳಗಡೆ ಸ್ಟೆಪ್ ಇರಬೇಕು. ಮೇಲ್ಗಡೆ ಮಾತ್ರ ಸ್ವಲ್ಪ ಟ್ರಯಾಂಗಲ್ ಶೇಪ್ ಬರೋ ಥರ ಒತ್ಕೋಬೇಕು. ನೀವು ಟ್ರಯಾಂಗಲ್ ಶೇಪೇ ಒತ್ಕೋಬೇಕು ಅಂತ ಏನೂ ಇಲ್ಲ, ನಿಮಗೆ ಯಾವ ಡಿಸೈನ್ ಬೇಕು ಆ ಥರ ಡಿಸೈನ್ ಕೂಡ ಮಾಡ್ಕೋಬೋದು. ಆದರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ, ಅದಕ್ಕೋಸ್ಕರ ನಾನು ಆ ಥರನೇ ಮಾಡ್ಕೊಳ್ತಾ ಇದ್ದೀನಿ. ಪೂರಿ ಸೈಜ್ ಯಾವ ಥರ ಇರುತ್ತೆ ಆ ಥರ ಒತ್ಕೊಂಡು ಆ ಕಡೆ ಈ ಕಡೆ ಮಡಚಿಬಿಟ್ಟು ಮತ್ತು ಕೆಳಗಡೆ ಆ ಕಡೆ ಈ ಕಡೆ 2 ಕಡೆನೂ ಕೂಡ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಟ್ರಯಾಂಗಲ್ ಶೇಪು ಯಾವ ಥರ ಇರುತ್ತೋ ಆ ಥರ ಕ್ಲೀನಾಗಿ ಒತ್ಕೋಬೇಕು. ಕೆಳಗಡೆ ಒತ್ತಕ್ಕೆ ಹೋಗಬಾರ್ದು, ಕೆಳಗಡೆ ಈ ಥರ ಸ್ಟೆಪ್ ಹಾಗೇ ಇರಬೇಕು. ಆದರೆ ನಾವು ಎಣ್ಣೆಗೆ ಹಾಕಿದಾಗ ಬಿಟ್ಟು ಹೋಗಬಾರ್ದು ಅಂತ ಆ ಕಡೆ ಈ ಕಡೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಎಲ್ಲನೂ ಕೂಡ ಟ್ರಯಾಂಗಲ್ ಶೇಪ್ ಈ ಥರ ಒತ್ಕೊಂಡು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಕೂಡ ಒತ್ಕೊಂಡಾಗಿದೆ. ಇವಾಗ ಈ ಕಡೆ ಎಣ್ಣೆ ಕೂಡ ಕಾಯೋಕ್ಕೆ ಅಂತ ಇಟ್ಟಿದ್ದೆ. ಈ ಕಡೆ ಎಣ್ಣೆ ಕೂಡ
ಕಾದಿದೆ. ಇವಾಗ ನಾನು ಒಂದೊಂದಾಗಿ ಎಲ್ಲನೂ ಕೂಡ ಒತ್ತಿಟ್ಕೊಂಡಿದೆ ಅಲ್ವಾ, ಅದನ್ನು ಬಾದಾಮಿ ಪುರಿಗಳೆಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎರಡು ಕಡೆನೂ ಕೂಡ ಕ್ಲೀನಾಗಿ ಒಂದು ಸ್ವಲ್ಪ ಕಲರ್ ಬರೋ ತನಕ ಅದನ್ನು ಬೇಯಿಸ್ಕೋಬೇಕು. ನಿಮ್ಮ ಮನೇಲಿ ಏನಾದರೂ ಒಂದು ಚಿಕ್ಕ ಫಂಕ್ಷನ್ ಇದ್ದಾಗ ಮತ್ತು ಏನಾದರೂ ಹಬ್ಬಗಳು ಬಂದಾಗ ಈ ಥರ ಮಾಡ್ಕೊಳ್ಳಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನು ಆಯುಧ ಪೂಜೆ ಬರುತ್ತೆ ಅಲ್ವಾ, ಆ ಟೈಮಲ್ಲಿ ಜಾಸ್ತಿ ಮಾಡ್ತಾನೆ ಇರ್ತೀವಿ. ಪ್ರತಿಯೊಂದು ತಿಂಡಿನೂ ಮಾಡ್ತೀವಿ ಆ ಟೈಮಲ್ಲಿ, ಆವಾಗ ಇದನ್ನು ಕೂಡ ಮಾಡ್ತಾ ಇರ್ತೀವಿ. ಇದನ್ನು ಕ್ಲೀನಾಗಿ ಎರಡು ಕಡೆನೂ ಕೂಡ ಬೇಯಿಸ್ಕೊಂಡು ಎಲ್ಲ ಪುರಿಗಳನ್ನೂ ಕೂಡ ಒಂದು ಪ್ಲೇಟ್ಗೆ ಎತ್ತಿ ಇಟ್ಕೋಬೇಕು. ಆಮೇಲೆ ಕೊನೆಯಲ್ಲಿ ಹಾಕ್ಕೋಬೇಕು. ನಾವು ಡೈರೆಕ್ಟು ಎಣ್ಣೆಯಿಂದ ತೆಗೆದ್ಬಿಟ್ಟು ಸಕ್ಕರೆ ಪಾಕದೊಳಕ್ಕೆ ಹಾಕಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ಇದು ಕೂಡ ಬಿಸಿ ಇರುತ್ತೆ, ಸಕ್ಕರೆ ಪಾಕ ಕೂಡ ಬಿಸಿ ಇರುತ್ತೆ, ಆವಾಗ ಮೆತ್ತೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲನೂ ಕೂಡ ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಕೊನೆಯಲ್ಲಿ ಹಾಕ್ಕೋಬೇಕು. ಇವಾಗ ನಾನು ಕೂಡ ಒಂದು ಸಲ ಬೇಯಿಸಿ ಇಟ್ಕೊಂಡು ಇನ್ನೊಂದು ಸಲ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಹಾಕ್ಕೊಂಡು ಎರಡು ಕಡೆನೂ ಕೂಡ ಕ್ಲೀನಾಗಿ ಬೇಯಿಸ್ಕೊಂಡು ಪ್ಲೇಟ್ಗೆ ಎಲ್ಲನೂ ಕೂಡ ಎತ್ತಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸಕ್ಕರೆ ಪಾಕದೊಳಕ್ಕೆ ಹಾಕ್ಕೋಬೇಕು. ನಾನಿಲ್ಲಿ ಒಂದು 4-5 ಹಾಕ್ಕೊಂಡು ಕ್ಲೀನಾಗಿ ಎರಡು ಕಡೆನೂ ಕೂಡ ಸಕ್ಕರೆ ಪಾಕನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಕ್ಕರೆ ಪಾಕದೊಳಗಡೆ ಜಾಸ್ತಿ ಹೊತ್ತೇನು ಇಡೋದು ಬೇಡ. ಜಾಸ್ತಿ ಹೊತ್ತಿದ್ರೆ ಅದು ಮೆತ್ತೆ ಮೆತ್ತೆ ಆಗಿಬಿಡುತ್ತೆ, ತಿನ್ನೋಕ್ಕೂ ಕೂಡ ಅಷ್ಟು ಚೆನ್ನಾಗಿರಲ್ಲ. ಒಂದು 10-20 ಸೆಕೆಂಡ್ ಇದ್ದರೆ ಸಾಕು, ಜಾಸ್ತಿ ಹೊತ್ತೇನು ಬೇಡ. ಒಂದು 10-20 ಸೆಕೆಂಡ್ ಆದಮೇಲೆ ಅದನ್ನು ಎಲ್ಲನೂ ಕೂಡ ಎತ್ಕೊಂಡು ಪ್ಲೇಟ್ಗೆ ಹಾಕ್ಕೋಬೇಕು. ಇವಾಗ ನಾನು ಕೂಡ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೂ ಸ್ವಲ್ಪ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಪಾಕದೊಳಗಡೆ. ಹಾಕ್ಕೊಂಡು ಎರಡು ಕಡೆನೂ ಕೂಡ ಸಕ್ಕರೆ ಪಾಕ ಇದು ಮಾಡಿಬಿಟ್ಟು ಅದನ್ನು ಕೂಡ ಎಲ್ಲನೂ ಕೂಡ ಪ್ಲೇಟ್ಗೆ ಎತ್ತಿ ಇಟ್ಕೊಂಡಿದ್ದೀನಿ. ಇವಾಗ ಕೊನೆಯಲ್ಲಿ ಕೊಬ್ಬರಿ ತುರಿನ ತುರಿದು ಇಟ್ಕೊಂಡಿದೆ, ಅದನ್ನು ಎರಡು ಕಡೆಗೂ ಕೂಡ ಮೇಲ್ಗಡೆ ಉದುರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಗೋಡಂಬಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ಎರಡು ಕಡೆನೂ ಕೂಡ ಈ ಥರ ಕೊಬ್ಬರಿ ತುರಿ ಉದುರಿಸ್ಕೊಂಡೆ ಬಾದಾಮಿ ಪುರಿ ರೆಡಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬ ಸಖತ್ತಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ. ಹಬ್ಬಗಳಲ್ಲಿ ನೀವು ಕೂಡ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.